ಹಲೋ ಗೈಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಿರುವ ಜಾಗ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಆಲಕ್ನೂರು ಗ್ರಾಮ. ಇಲ್ಲಿ ಅಂಥದ್ದೇನಿದೆ ಅಂತ ನೋಡೋದಕ್ಕೆ ಹೇಳಿದ್ರೆ ಇಲ್ಲಿ ಕರಿಸಿದ್ದೇಶ್ವರ ದೇವಸ್ಥಾನವಿದೆ. ಇದು ತುಂಬ ಅದ್ಭುತವಾಗಿದೆ. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು. ಇದೇ ನೋಡಿ ಮಹಾದ್ವಾರ. ಈ ಬಾಗಿಲಿಂದಾನೇ ಒಳಗಡೆ ಹೋಗಬೇಕು. ಇದನ್ನ ರಂಗಮಂದಿರ ಕಟ್ತಾ ಇದ್ದಾರೆ, ಇನ್ನೂ ಕಟ್ತಾ ಇದ್ದಾರೆ ಅದನ್ನ. ಇದು ಬಸವನ ಮೂರ್ತಿ ಇದೆ. ಈಗ ನಾವು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನಿಂತು ನೋಡಿದಾಗ ಈ ತರ ಹೊರಗಡೆ ಈ ತರ ಕಾಣುತ್ತೆ. ಈಗ ಏನು ನೀವು ನೋಡ್ತಾ ಇರಲ್ಲ, ಇವು ಬಸವನ ಮೂರ್ತಿಗಳು. ಇವನ್ನ ಆರ್ಮಿ ಅವರು ಹೋದ್ಮೇಲೆ ಚೆನ್ನಾಗಿ ಬಂದ್ರೆ ಇದನ್ನ ಕುಣಿಸ್ತಿರಂತೆ, ಬೇಡ್ಕೊಂಡಿರಂತೆ. ಅದಕ್ಕೆ ಇವರು ಕುಣಿಸಿದಾರೆ. ಇಲ್ಲಿ ಒಳಗಡೆ ಯಾವ ತರ ಇದೆ ಅಂತ ನೋಡಿ ದೇವಸ್ಥಾನ. ಈಗ ನಾವು ಆಶೀರ್ವಾದ ಪಡೆದುಕೊಂಡು ಬರೋಣ ಬನ್ನಿ. ಇದೇ ನೋಡಿ ಶ್ರೀ ಕರಿಸಿದ್ದೇಶ್ವರ ಪ್ರಸನ್ನ ಮೂರ್ತಿ. ಮೊಬೈಲ್ ಅಲಾವಿಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಬೀತಾ ಇದ್ದಾರೆ. ಈ ದೇವಸ್ಥಾನದ ಜಾತ್ರೆ ಒಂದು ವರ್ಷಕ್ಕೆ 2 ಸಾರಿ ಆಗುತ್ತೆ. ಒಂದು ಮಹಾನವಮಿಗೆ, ಇನ್ನೊಂದು ಯುಗಾದಿಗೆ 2 ಸಾರಿ ಆಗುತ್ತೆ ಜಾತ್ರೆ. ಈಗ ಏನು ನೀವು ನೋಡ್ತಾ ಇದ್ರಲ್ಲ, ಇದು ಬಾವಿ. ಈ ದೇವಸ್ಥಾನ ಯಾವಾಗ ಕಟ್ಟಿದಾರೋ ಆವಾಗಿಂದ ಈ ಬಾವಿ ಇದೆಯಂತೆ. ತುಂಬಾ ವರ್ಷಗಳಿಂದ ಈ ಬಾವಿ ಇದೆಯಂತೆ. ನೋಡಿ ಯಾವ ತರ ಇದೆ ಅಂತ ಇದು ಬಾವಿ. ಈಗ ಏನು ನೀವು ನೋಡ್ತಾ ಇದ್ರಲ್ಲ, ಇದನ್ನ ಮೇಲೆ ಕೆಳಗೆ, ಇಲ್ಲಿ ಕೆಳಗಡೆ ಭಕ್ತಾದಿಗಳಿಗೆ ಊಟನ ಹಾಕ್ತಾರೆ. ಮೇಲೆ ಯಾರಾದರೂ ದೂರಿಂದ ಬಂದ್ರೆ ಅವ್ರಿಗೆ ಮಲ್ಗೋಕೆ ಜಾಗ ಇದೆ, ರೂಮ್ ಇವೆ ಮೇಲೆ. ತುಂಬಾ ಚೆನ್ನಾಗಿದೆ ಅದು. ಸೈಡ್ ನೋಡಿದಾಗ ಈ ತರ ಕಾಣುತ್ತೆ. ಈಗ ನೀವು ನೋಡ್ತಾ ಇದಾರೆ, ಇಲ್ಲಿ ಭಕ್ತಾದಿಗಳನ್ನ ಊಟ ಕುಣಿಸ್ತಾರೆ. ನೋಡಿ ಯಾವ ಥರ ಇಲ್ಲಿ ಊಟ ಕುಣಿಸ್ತಕ್ಕಂಥ ಜಾಗ ಇದೆ ಅಂತ. ಇಲ್ಲಿ ಆಲಕ್ನೂರದಲ್ಲಿ ಆನೆ ಮತ್ತು ಕುದುರೆ ಇದೆ. ಅವನ್ನ ನೋಡೋಣ ಬನ್ನಿ ಹೇಗೆ ಇದೆ ಅಂತ. ಕುದುರೆ ಆನೆ ಇಲ್ಲಿ ಒಂಟೆ ಕೂಡ ಇತ್ತು, ಅದೀಗ ಇಲ್ಲ. ಸೈಡಲ್ಲಿ ನಿಂತು ನೋಡಿದಾಗ ಈ ತರ ವ್ಯೂ ಕಾಣುತ್ತೆ. ಈಗ ನಾವು ಆನೆ ಕುದುರೆನ ನೋಡಕ್ಕೆ ಹೋಗೋಣ ಬನ್ನಿ. ಇದು ತುಳಸಿ ಕಟ್ಟೆ, ಇದ್ರದ್ದು ಜಾತ್ರೆ ಆಗತ್ತಂತೆ. ಕುದುರೆ ತುಂಬ ಚೆನ್ನಾಗಿದೆ ಅಲ್ವಾ ಇದು. ನೋಡಿ ಇಲ್ಲಿ ಕುದುರೆ ಯಾವ ಥರ ಇದೆ ಅಂತ. ನನಗೆ ಕುದುರೆ ಅಂದರೆ ತುಂಬ ಇಷ್ಟ. ನೋಡಿ ಯಾವ ಥರ ಇದೆ ಕುದುರೆ ಇದು. ಆನೆ ಹೇಗಿದೆ ನೋಡಿ.
ಈ ಆನೆನ ಇವರು ತರಬೇಕಂತ ತಂದಿಲ್ಲ, ಯಾರೋ ಒಬ್ಬರು ಬೇಡ್ಕೊಂಡಿರಂತೆ. ಗಂಡು ಮಗು ಹುಟ್ಟಿದರೆ ಆನೆನ ದೇಣಿಗೆ ಕೊಡ್ತೀನಂತ. ಅದು ಗಂಡು ಮಗು ಆದಮೇಲೆ ಈ ದೇವರಿಗೆ ಇವರು ದೇಣಿಗೆನ ಕೊಟ್ಟಿದ್ದಾರೆ. ಇದಕ್ಕೆ 27 ವರ್ಷ ಆಯ್ತಂತೆ ಈ ಆನೆಗೆ. ಫಸ್ಟ್ ಟೈಮ್ ಈ ಆನೆನ ಅಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಿ. ಆಶೀರ್ವಾದ ತೊಗೊಂಡು ಬರ್ತಾ ಇದ್ದೀನಿ ನೋಡಲಿ. ತುಂಬ ದೊಡ್ಡದಿದೆ ಇದು ಆನೆ. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಪ್ರತಿದಿನವೂ ಊಟ ಇರುತ್ತೆ. ಬೆಳಗ್ಗೆ 7ರಿಂದ ಸಂಜೆ 9ರವರೆಗೆ ಇರುತ್ತಂತೆ ಈ ಊಟ. ಆಲಕ್ನೂರು ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ನೀವು ಬರೋರಿದ್ರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ಬರೋರಿದ್ರೆ ಬರಬಹುದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದೆ ಇಂಥದ್ದೇನಾದರೂ ಸ್ಪೆಷಲಾಗಿರೋ ತರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.